ಡಿಕೆ ಶಿವಕುಮಾರ್ ಸಂಪುಟಕ್ಕೆ ನೂತನ ಸಚಿವರ ಸೇರ್ಪಡೆಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ನೂತನ ಸಚಿವರ ಪ್ರಮಾಣ ವಚನ ನಡೆಯುತ್ತೆ. ಯಾರ್ಯಾರ ಮಂತ್ರಿಗಳು ಏನು ಎತ್ತ ಅನ್ನೋದು ಇನ್ನೊಂದಷ್ಟು ಸಸ್ಪೆನ್ಸ್ ಸೀಕ್ರೆಟ್ಗಳು ಹಾಗೆ ಉಳ್ಕೊಂಡಿದೆ. ಒಂದಷ್ಟು ಜನ ಅಲ್ಲಿ ಸಂಭಾವ್ಯರ ಪಟ್ಟಿಯನ್ನ ಬಿಡ್ತಾ ಇದ್ದಾರೆ. ನಡೀತಿದೆ ಲೆಕ್ಕಾಚಾರ. ಸಿಕ್ಕೋರ್ದು ಖುಷಿ, ಸಿಗದೆ ಇರೋದು ಕಸಿವಿಸಿ. ಏನ್ ಮಾಡ್ತಾರೆ ನೋಡ್ಬೇಕು. ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಿಸುತ್ತಿದೆ. ಸೋಮವಾರ ನೂತನ ಸಚಿವರ ಪ್ರಮಾಣ ವಚನಕ್ಕೆ ಸಿದ್ಧತೆ ನಡೆದಿದ್ರು ಸಚಿವರ ಅಂತಿಮ ಪಟ್ಟಿ ಇನ್ನೂ ರಾಜ್ಯ ನಾಯಕರ ಕೈ ಸೇರಿಲ್ಲ. ಹೀಗಾಗಿ ಪ್ರಮಾಣ ವಚನ ಕಾರ್ಯಕ್ರಮದ ಬಗ್ಗೆಯೂ ಅನಿಶ್ಚಿತತೆ ಮುಂದುವರೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ 70ಕ್ಕೂ ಹೆಚ್ಚು ಶಾಸಕರು ಕಳೆದ 4 ದಿನಗಳಿಂದ ದೆಹಲಿಯಲ್ಲಿ ಬಿಡುಬಿಟ್ಟಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಸೇರಿದಂತೆ ಪ್ರಮುಖ ನಾಯಕರು ಹಲವು ಸುತ್ತಿನ ಚರ್ಚೆ ನಡೆಸಿದ್ರು. ಹಲವು ಸುತ್ತಿನ ಮಾತುಕತೆಗಳ ನಂತರವೂ ಒಮ್ಮತದ ಅಭಿಪ್ರಾಯ ಮೂಡದ ಹಿನ್ನೆಲೆಯಲ್ಲಿ ವರಿಷ್ಠರು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ತಾರತಮ್ಯ ನಿವಾರಣೆಗೆ ನೇರ ಹಸ್ತಕ್ಷೇಪ ಮಾಡಿದ್ದಾರೆ. ದೆಹಲಿಯಲ್ಲಿ ನಡೆದ ಸುದೀರ್ಘ ಸಭೆಯ ಬಳಿಕ ರಾಜ್ಯ ನಾಯಕರ ಮುಖದಲ್ಲಿ ನಿರೀಕ್ಷಿತ ಉತ್ಸಾಹ ಕಂಡು ಬರಲಿಲ್ಲ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಪ್ರಮಾಣ ವಚನ ಸ್ವೀಕಾರ ಅಧಿಕೃತ ಘೋಷಣೆ ಆಗಬೇಕಾಗಿತ್ತು. ಆದ್ರೆ ವರಿಷ್ಠರು ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಅಂತಿಮ ಪಟ್ಟಿ ಕಳಿಸುವುದಾಗಿ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ದೆಹಲಿ ಪ್ರವಾಸ ಮುಗಿಸಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಸೋಮವಾರ ನೂತನ ಸಚಿವರನ್ನ ಒಳಗೊಂಡ ಸಚಿವ ಸಂಪುಟ ರಚನೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದರಿಂದಾಗಿ ಶಾಸಕಾಂಗ ಪಕ್ಷದಲ್ಲಿ ಹಾಗೂ ಸಚಿವ ಆಕಾಂಕ್ಷಿಗಳಲ್ಲಿ ಹೊಸ ಸಂಚಲನ ಮೂಡಿದ್ದು ಯಾರೆಲ್ಲ ಹೊಸದಾಗಿ ಸಂಪುಟ ಸೇರ್ತಾರೆ ಎಂಬ ಕುತೂಹಲ ಹೆಚ್ಚಾಗಿದೆ. ಇನ್ನೊಂದೆಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆಯಾಗುವುದು ಖಚಿತ, ಆದ್ರೆ ಯಾವ ನಿರ್ದಿಷ್ಟ ದಿನಾಂಕದಂದು ಎನ್ನುವುದನ್ನ ಸೂಕ್ತ ಸಮಯದಲ್ಲಿ ತಿಳಿಸಲಾಗುವುದು ಅಂತ ಸ್ಪಷ್ಟಪಡಿಸಿದ್ದಾರೆ. ಆ ಗೊಂದಲ ಗದ್ದಲ ಇದ್ದಂಗೆ ಈ 2 ತಿಂಗಳು, ನಾಳೆ ಕರೆಕ್ಟ್ ಆಗಿ 2 ತಿಂಗಳಾಯ್ತು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ. ಈ 2 ತಿಂಗಳು ಮಂತ್ರಿ ಮಾಡಿಲ್ಲ ಅಂತ ಹೊಸ ಗವರ್ನಮೆಂಟ್ ಅವರು, ಯಾರೋ ಹೊಸ ಸರ್ಕಾರ ಬಂದ್ರೆ 2028ಕ್ಕೆ 2 ತಿಂಗಳು ಇವ್ರನ್ನ ಕಂಟಿನ್ಯೂ ಮಾಡ್ತಾರೇನೋ? ಆ 2 ತಿಂಗಳು ಆ ಇಲಾಖೆಗಳಲ್ಲಿ ಕೆಲಸಗಳಾಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಕಾಲಿಗೆ ಚಕ್ರ ಕಟ್ಕೊಂಡು ಬೀದರು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಏನೋ ಮಾಡ್ತಾವ್ರೆ. ಆದ್ರೆ ಜನ ಸಪೋರ್ಟ್ ಮಾಡಿ ಆ ಪಾರ್ಟಿ ಅಧಿಕಾರಕ್ಕೆ ಬಂದವ್ರೆ. ಆದ್ರೆ ಹೈಕಮಾಂಡ್ ಅನ್ನೋ ಕಲ್ಚರ್ ಇದೆಯಲ್ಲ, ಆ ಬಿಜೆಪಿ ಕಾಂಗ್ರೆಸ್ಗೆ ದೊಡ್ಡ ಸಮಸ್ಯೆ ಅಂದ್ರೆ ಈ ಹೈಕಮಾಂಡ್ಗಳು. ಅದು ಅಷ್ಟು ಪುರ್ಸೋತಿಲ್ವಾ? ಇನ್ನು ಎಷ್ಟು ದೇಶಕ್ಕೆ ನಾಯಕರಾಗೋ ರಾಹುಲ್ ಗಾಂಧಿ ಗೊತ್ತಾಗ್ತಿಲ್ಲಪ್ಪ. ಈ ನರೇಂದ್ರ ಮೋದಿ ಯಾವ ದೇಶಕ್ಕೆ ಹೋಗ್ತಾರೆ ಗೊತ್ತಾಗುತ್ತೆ. ಈ ರಾಹುಲ್ ಗಾಂಧಿ ಎಲ್ಲಿಗೆ ಹೋಗ್ತಾರೆ, ಯಾರ ಜೊತೆ ಹೋಗ್ತಾರೆ, ಏನ್ ಮಾಡ್ತಾರೆ ಗೊತ್ತಾಗಲ್ಲ. ವಿಚಿತ್ರ ಅಪ್ಪ. ಡಿ ಕೆ ಶಿವಕುಮಾರ್ ಏನಪ್ಪ ಅಧಿಕಾರ ಹಸ್ತಾಂತರ ಆಯ್ತು, ಎಲ್ಲ ಆಯ್ತು. ಆ ಕ್ಯಾಬಿನೆಟ್ ಇವನ ಅಪ್ರೂವಲ್ ಮಾಡಕ್ಕೆ ಇಷ್ಟ ದಿನ ಬೇಕಾ ಅಂತ ಹೈಕಮಾಂಡ್ಗೆ ಆಸಕ್ತಿ ಇದ್ದಂಗೆ ಕಾಣ್ತಿಲ್ಲ. ಕಾಂಗ್ರೆಸ್ಗೆ ಶತ್ರು ಕಾಂಗ್ರೆಸ್ ಹೈಕಮಾಂಡ್ ಅಂತ ಕಾಣುತ್ತೆ. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ನಡೆಯಿತು. ಸಭೆಯಲ್ಲಿ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಡಿವಿ ಸದಾನಂದ ಗೌಡ, ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಗೋವಿಂದ ಕಾರಜೋಳ, ಸಿಟಿ ರವಿ, ಶ್ರೀರಾಮುಲು ಸೇರಿದಂತೆ ಬಿಜೆಪಿ ಪ್ರಮುಖ ನಾಯಕರು ಭಾಗವಹಿಸಿದ್ರು. ಸಭೆಯಲ್ಲಿ ಮುಂಬರುವ ವಿಧಾನ ಪರಿಷತ್ ಚುನಾವಣೆ, ರೈತರ ಸಮಸ್ಯೆ, ಕೆಪಿಎಸ್ಸಿ ಹಗರಣ, ಬಿಡದಿ ಟೌನ್ಶಿಪ್ ಹಾಗೂ ಕಾವೇರಿ ನೀರು ಹಂಚಿಕೆ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆಯ ಬಳಿಕ ಮಾತನಾಡಿದಂತ ಬಿವೈ ವಿಜೇಂದ್ರ, ಮುಂದಿನ ಅಕ್ಟೋಬರ್ನಲ್ಲಿ ವಿಧಾನ ಪರಿಷತ್ನ 4 ಕ್ಷೇತ್ರಗಳಿಗೆ ಚುನಾವಣೆ ನಡೀತದೆ. ಈಗಾಗಲೇ 3 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿ ಘೋಷಿಸಲಾಗಿದ್ದು, ಉಳಿದ 1 ಕ್ಷೇತ್ರಕ್ಕೆ ಜೆಡಿಎಸ್ ಜೊತೆ ಸಮಾಲೋಚನೆ ನಡೆಸಿ ಅಭ್ಯರ್ಥಿಯನ್ನು ಅಂತಿಮಗೊಳಿಸಲಾಗುವುದು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದರೂ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಅಂತ ವಿಜೇಂದ್ರ ಆರೋಪಿಸಿದ್ದಾರೆ. ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳನ್ನ ಪ್ರಮುಖವಾಗಿ ಪ್ರಸ್ತಾಪಿಸಿ ಸದನದ ಒಳಗೆ ಮತ್ತು ಹೊರಗೆ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ಬಿಜೆಪಿ ಸಿದ್ಧವಾಗಿದೆ ಎಂದಿದ್ದಾರೆ. ಕೆಪಿಎಸ್ಸಿಯಲ್ಲಿ ನಡೆದಿರುವ ಹಗರಣದ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಕೆಪಿಎಸ್ಸಿಯಿಂದ ಯುವಕರಿಗೆ ದೊಡ್ಡ ಅನ್ಯಾಯವಾಗಿದೆ. ವರ್ಷಾನುಗಟ್ಟಲೆ ಓದಿ ಶ್ರಮ ಹಾಕಿದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ಅವರ ಶ್ರಮಕ್ಕೆ ಸರಿಯಾದ ಫಲ ಸಿಕ್ಕಿಲ್ಲ. ಈ ಬಗ್ಗೆ ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೇವೆ. ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧದ ಪಾದಯಾತ್ರೆ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಮಾತನಾಡಿದ್ದು ದಿನಾಂಕವೂ ನಿಗದಿಯಾಗಿದೆ. ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪಿಸಲಾಗುತ್ತೆ ಅಂತ ಹೇಳಿದ್ರು. ಕಾವೇರಿ ನೀರು ಹಂಚಿಕೆ ಹಾಗೂ ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದಿರುವುದಾಗಿ ವಿಜಯನ ತಿಳಿಸಿದ್ರು. 2 ರಾಜ್ಯಗಳ ಜನರು ಸೌಹಾರ್ದಯುತವಾಗಿ ಇರಬೇಕು. ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳು ಮಾತುಕತೆ ನಡೆಸಿದ್ರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಅಂತ ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಅನ್ಯಾಯವಾಗುವುದಿಲ್ಲ. ಕರ್ನಾಟಕದ ಕುಡಿಯುವ ನೀರಿನ ಅಗತ್ಯತೆಗೆ ಯೋಜನೆ ಅಗತ್ಯವಾಗಿದ್ದು 2 ರಾಜ್ಯಗಳು ಪರಸ್ಪರ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಅಂತ ವಿಜೇಂದ್ರ ಒತ್ತಾಯ ಮಾಡಿದ್ರು. ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು. ಈಗ ನಮ್ಮ ಪಾದಯಾತ್ರೆ ಒಟ್ಟಿಗೆ ಅಂತಾರೆ ಬಿಡದಿದ್ದು ನೋಡ್ಬೇಕು. ಇನ್ನೇನಿಲ್ಲ. ಇನ್ನ ಅಶೋಕ್ ವಿಪಕ್ಷ ನಾಯಕ, ಇವರು ರಾಜ್ಯಾಧ್ಯಕ್ಷರು. ಅದರ ಪಾರ್ಟಿ ಇನ್ನೂ ಟೇಕ್ ಆಫ್ ಆಗಲಿಲ್ಲ. ಅದೇ ಸಮಸ್ಯೆ.
ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಹಾಗೂ ಕನ್ನಡಪರ ಸಂಘಟನೆಗಳ ನಡುವೆ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ರೈತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಳ್ಳಲಾಗುವುದು ಅಂತ ಸರ್ಕಾರ ಭರವಸೆ ಕೊಟ್ಟಿದೆ. ಹೀಗಾಗಿ ಆಗಸ್ಟ್ 13ರಂದು ಕರೆ ನೀಡಿರ್ತಕ್ಕಂಥ ಕರ್ನಾಟಕ ಬಂದ್ ಕೈ ಬಿಡುವಂತೆ ಡಿಕೆ ಶಿವಕುಮಾರ್ ಸಂಘಟನೆಗಳಿಗೆ ಮನವಿ ಮಾಡಿದ್ದಾರೆ. ಆದರೆ ಸರ್ಕಾರದ ಮನವಿಗೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಂದ್ ನಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ, ಅಖಂಡ ಕರ್ನಾಟಕ ಬಂದ್ ಮಾಡಿಯೇ ಮಾಡ್ತೇವೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಂದರೆ ವೇಳ್ಯದಲ್ಲಿ ನೀಡಿ ಸ್ವಾಗತಿಸುತ್ತೇವೆ ಅಂತ ಹೇಳಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವುದನ್ನು ವಿರೋಧಿಸಿ ಹಾಗೂ ಕರ್ನಾಟಕದ ರೈತರ ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಬಂದ್ ನಡೆಸಲಾಗ್ತಾ ಇದೆ ಅಂತ ವಾಟಾಳ್ ನಾಗರಾಜ್ ಸ್ಪಷ್ಟಪಡಿಸಿದ್ದಾರೆ. ಉತ್ತಮ ಮಳೆಯಾಗಿದೆ ಎಂಬ ಕಾರಣಕ್ಕೆ ತಮಿಳುನಾಡಿಗೆ ನೀರು ಹರಿಸದೆ ಮೊದಲು ರಾಜ್ಯದ ಜನರ ಅಗತ್ಯತೆಗೆ ಪೂರೈಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದೇ ವೇಳೆ ಕಾವೇರಿ ನೀರು ಹಂಚಿಕೆ ಕುರಿತು ನಡೆದ ಸರ್ವಪಕ್ಷ ಸಭೆಯಲ್ಲಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪುನರುಚ್ಚರಿಸಿದ್ದಾರೆ. ರಾಜ್ಯದ ಹಿತಾಸಕ್ತಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ. ಇತ್ತ ಬಿಜೆಪಿ ನಾಯಕರು ಕೂಡ ರೈತರ ಹಿತಾಸಕ್ತಿ ಕಾಪಾಡುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದು, ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ ತರಾತುರಿಯ ನಿರ್ಧಾರ ಕೈಗೊಳ್ಳಬಾರದು ಅಂತ ಹೇಳಿದ್ದಾರೆ. ಹೀಗಾಗಿ ಸರ್ಕಾರ ಬಂದ್ ಕೈ ಬಿಡುವಂತೆ ಮನವಿ ಮಾಡಿದ್ದರು. ವಾಟಾಳ್ ನಾಗರಾಜ್ ನೇತೃತ್ವದ ಸಂಘಟನೆಗಳು ತಮ್ಮ ನಿಲುವಿನಿಂದ ಹಿಂದೆ ಸರಿಯದಿರೋದು ಆಗಸ್ಟ್ 13ರ ಕರ್ನಾಟಕ ಬಂದ್ ಕುರಿತು ಕುತೂಹಲ ಹೆಚ್ಚಿಸಿದೆ. ಮಳೆ ಬಂತು, ಕಬಿನಿ ತುಂಬಿತು, 10,000 ನೀರು ಹೋಗ್ತಾ ಇದೆ, 3,000 ಬಿಡಬೇಕು ಅಂತ ಹೇಳಿದ್ರು ಪ್ರಾಧಿಕಾರದವರು. 10,000 ಹೋಗ್ತಿದೆ. ಇನ್ KRS ಮಳೆ ಆಗ್ತದೆ, ನೀರ್ ಬರ್ತೈತೆ, ನಾಳೆಗೆ ನೀರು ಬಿಡ್ತಾರೆ. ಹೋರಾಟಗಳು ಯಾವುದೋ ಕಾರಣಕ್ಕಾಗದಲ್ಲ, ಅರ್ಥ ಇಲ್ಲ. ಲೈಕ್ ಬಿಡಬಾರ್ದು, ನೀರಿಲ್ಲ ಅಂದ್ರೆ ಬಿಟ್ಟಿರುವಂತ ನೀರ್ ಹರಿತಾ ಇತ್ತಲ್ಲ ಅಲ್ಲಿ. ಬಟ್ ಆ ಒಂದು ವಾರದ ಹಿಂದೆ ಹೋರಾಟ ಬೇಕೇ ಬೇಕಾಗಿತ್ತು, ಬಂದು ಬೇಕೇ ಬೇಕಾಗಿತ್ತು. ಈ ಮಳೆ ಇಲ್ಲಾಗಿ ಡಿ ಕೆ ಶಿವಕುಮಾರ್ ಬಚಾವು, ಈ ಹೋರಾಟ ಬೇಡ ಅಂದವರೆಲ್ಲ ಬಚಾವು. ಮಳೆ ಆಯ್ತಷ್ಟೇ, ನೀವ್ಯಾರ ಕಿತ್ತಾಡ್ಬೇಡಿ, ಬಂದ್ ಮಾಡ್ಬೇಡ್ರಪ್ಪ, ಮಳೆ ಬರ್ತೀನಿ. ಮಳೆ ಬಂದೈತಿ. ಈಗ ಕರ್ನಾಟಕ ಹಾಗೂ ತಮಿಳುನಾಡು ನಡುವಿನ ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಮೇಕೆದಾಟು ಯೋಜನೆಯ ಶಾಶ್ವತ ಪರಿಹಾರ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯೋಜನೆ ಅನುಷ್ಠಾನದಲ್ಲಿ ಇನ್ನಷ್ಟು ವಿಳಂಬ ಮಾಡದೆ ಮುಂದಿನ ಹಂತದ ಕಾಮಗಾರಿಗಳಿಗೆ ಚಾಲನೆ ನೀಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈಗಾಗಲೇ ತೀರ್ಪು ಕೊಟ್ಟಿದೆ. ಕೇಂದ್ರ ಸರ್ಕಾರವು ತನ್ನ ನಿಲುವು ಸ್ಪಷ್ಟಪಡಿಸಿದೆ. ಹೀಗಾಗಿ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸಮಯ ವ್ಯರ್ಥ ಮಾಡದೆ ಯೋಜನೆಯನ್ನ ಮುಂದುವರಿಸಬೇಕು ಎಂದಿದ್ದಾರೆ. ಇದು ತಮಿಳುನಾಡಿಗೆ ಹೆಚ್ಚು ನೀರು ಅಥವಾ ಕರ್ನಾಟಕಕ್ಕೆ ಕಡಿಮೆ ನೀರು ನೀಡುವ ಪ್ರಶ್ನೆಯಲ್ಲ. ಎರಡೂ ರಾಜ್ಯಗಳ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಿದೆ ಅಂತ ಶಿವಕುಮಾರ್ ಹೇಳಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡು ಸರ್ಕಾರಗಳನ್ನ ಮಾತುಕತೆಯ ಮೇಜಿಗೆ ಕರೆತಂದು ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸುವುದು ರಾಜ್ಯ ಸರ್ಕಾರದ ಆದ್ಯತೆಯಾಗಿದೆ. ಪರಸ್ಪರ ಒಪ್ಪಿಗೆಯ ಮೂಲಕ ಪರಿಹಾರ ಕಂಡುಕೊಳ್ಳಲು ಎಲ್ಲರ ಸಹಕಾರ ಅಗತ್ಯ ಅಂತ ಹೇಳಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಕಾವೇರಿ ವಿಚಾರದಲ್ಲಿ ಮಾತುಕತೆಗೆ ಸಿದ್ಧವಿರೋದಾಗಿ ಹೇಳಿರೋದನ್ನ ಉಲ್ಲೇಖಿಸಿದ ಶಿವಕುಮಾರ್, ಕಾವೇರಿ ಪರಿಸ್ಥಿತಿ ತಿಳಿಯಾದ ಬಳಿಕ ಮಾತುಕತೆಗೆ ಬನ್ನಿ ಅಂತ ತಿಳಿಸಿದ್ದೇನೆ ಅಂತ ಹೇಳಿದ್ರು. ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗ್ತಿರೋದ್ರಿಂದ ಪರಿಸ್ಥಿತಿ ಸುಧಾರಿಸಿದೆ. ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಆಗದಂತೆ ಅಗತ್ಯ ಪ್ರಮಾಣದ ನೀರು ಸಂಗ್ರಹವಿದೆ. ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಹೆಚ್ಚುವರಿ ಒಳ ಹರಿವಿನ ನೀರು ಹೊರ ಹರಿಯುತ್ತಿದೆ. KRS ಹಾಗೂ ಕಬಿನಿ ನಾಲೆಗಳಿಗೆ ನೀರು ಹರಿಸಲಾಗಿದ್ದು ರೈತರಿಗೆ ಅನುಕೂಲವಾಗಿದೆ ಅಂತ ತಿಳಿಸಿದ್ರು. ಮಳೆ ಕೊರತೆ ಇರತಕ್ಕಂಥ ಪ್ರದೇಶಗಳಲ್ಲಿ ಆಗಸ್ಟ್ ಅಂತ್ಯದ ವೇಳೆಗೆ ಪರಿಸ್ಥಿತಿ ಪರಿಶೀಲಿಸಿ ಮರ ಘೋಷಣೆ ಕುರಿತು ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಅಧಿವೇಶನದ ಬಳಿಕ ಭೇಟಿಗೆ ಸಮಯ ನೀಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಈವರೆಗೆ ರಾಜ್ಯದಲ್ಲಿ ವಾಡಿಕೆಯ ಮಳೆ 35% ಮಾತ್ರ ದಾಖಲಾಗಿದೆ ಅಂತ ಶಿವಕುಮಾರ್ ತಿಳಿಸಿದ್ರು. ಮಳೆ ಆದ್ರೆ ಸಮಸ್ಯೆ ಇಲ್ಲ, ಮಳೆ ಆದ್ರೆ ವಾರಿಲ್ಲ, ಮಳೆಯೇ ಎಲ್ಲದಕ್ಕೂ ಕೂಡ ಪರಿಹಾರ. ಕಾವೇರಿ ನೀರು ಬಿಕ್ಕಟ್ಟು ಸಂಬಂಧ ಇಂದು ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯಿತು. ಗೃಹ ಕಚೇರಿ ಕೃಷ್ಣದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಸಿಎಂಗಳಾದ ಸಿದ್ದರಾಮಯ್ಯ, BS ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಸೇರಿದಂತೆ ಎಲ್ಲಾ ಪಕ್ಷದ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ಸಭೆ ಬಳಿಕ ಮಾತನಾಡಿದಂತ ಡಿಕೆ ಶಿವಕುಮಾರ್ ಅವರು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಎಲ್ಲಾ ಸಂದರ್ಭದಲ್ಲಿ ಸಹ ರಾಜ್ಯದ ಹಿತ ಕಾಪಾಡಿ ಯಾರಿಗೂ ಅನ್ಯಾಯವಾಗದಂತೆ ನೋಡ್ಕೊಳ್ಬೇಕು. ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲರ ಕಾಲದಿಂದಲೂ ರೈತರ ರಕ್ಷಣೆ ಮಾಡ್ಕೊಂಡು ಬಂದಿದೆ. ಬಿಜೆಪಿ ಮತ್ತು JDS ಅವರು ಪ್ರಯತ್ನ ಮಾಡಿದೆ ಅಂತ ಹೇಳಿದ್ರು. CWRC ಕೊಟ್ಟ ತೀರ್ಪು ಸಂಕಷ್ಟ ತರಿಸಿದ್ದು. ತಮಿಳುನಾಡು ಸರ್ಕಾರ 9 TMC ನೀರು ಬೇಕು ಅಂತ ವಾದ ಮಾಡಿತ್ತು. ಈಗ ರಾಜ್ಯದ ಜನತೆಯ ಆಶೀರ್ವಾದದಿಂದ ಮಳೆ ಆಗ್ತಿದೆ. ಮಾಜಿ ಸಿಎಂ ಕೇಂದ್ರ ಮಂತ್ರಿಗಳು ವಿಭಿನ್ನವಾದ ಸಲಹೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ, ಶೋಭಕ್ಕ, ಯಡಿಯೂರಪ್ಪ, ಸಿದ್ದರಾಮಯ್ಯನವರು ಅವರದ್ದೇ ಆದ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಕುಡಿಯುವ ನೀರಿಗೆ ಸಹಾಯ ಮಾಡಿ ಅಂತ ತಮಿಳುನಾಡು ಕೇಳ್ತಿದೆ. ಸಂಕಷ್ಟದ ಸೂತ್ರದ ಬಗ್ಗೆ ನಾವು ಕಾನೂನಿನ ತಜ್ಞರೊಂದಿಗೆ ಚರ್ಚೆ ನಡೆಸ್ತೇವೆ ಅಂತ ಹೇಳಿದ್ರು. ಜೂನ್ 2.9 TMC ನೀರು ಬಿಟ್ಟಿದ್ದೇವೆ. 0.7 TMC ನೀರು ಮಾತ್ರ ಜುಲೈನಲ್ಲಿ ಹೋಗಿದೆ. 40 TMC ನೀರು ನಾವು ಬಿಡಬೇಕಿತ್ತು. ಕಬಿನಿಯಲ್ಲಿ ನಾವು ಡ್ಯಾಮ್ ಸುರಕ್ಷತೆಗಾಗಿ ನೀರು ಬಿಟ್ಟಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲಾ ಸಂಸತ್ ಸದಸ್ಯರು, ವಿರೋಧ ಪಕ್ಷದ ನಾಯಕರು ಸರ್ಕಾರದ ನಿರ್ಧಾರಕ್ಕೆ ನಾವು ಬೆಂಬಲವಾಗಿರುತ್ತೇವೆ ಅಂತ ಹೇಳಿದ್ದಾರೆ. ಸಲಹೆಯನ್ನ ಸಹ ಕೊಟ್ಟಿದ್ದಾರೆ. ಪ್ರತಿಭಟನೆಯನ್ನ ಸಹ ಕೆಲವರು ಮಾಡ್ತಿದ್ದಾರೆ. ಪ್ರಕೃತಿ ನಮಗೆ ಸಹಾಯ ಮಾಡ್ತಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಕನ್ನಡ ಪರ ಸಂಘಟನೆ ಬಂದ್ಗೆ ಕರೆ ಕೊಟ್ಟಿದ್ದು, ನಾನು ಅವರನ್ನ ವಿನಂತಿ ಮಾಡ್ತೇನೆ, ಬಂದ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ.
ಜೆಡಿಎಸ್ ಬೆಂಬಲಿಸಿದೆ ಅಂತ ಕೇಳಿಪಟ್ಟಿದ್ದೇನೆ. ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿಯೂ ಸಲಹೆ ಕೊಟ್ಟಿದ್ದಾರೆ. ಎಲ್ಲಾ ಸಂಘಟನೆಯನ್ನ ಮನವೊಲಿಸಲು ಹೇಳಿದ್ದು, ನಾನು ಖುದ್ದಾಗಿ ಕೆಲ ಸಂಘಟನೆ ಜೊತೆ ಮಾತನಾಡ್ತೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ತಮಿಳುನಾಡಿನ ಸಿಎಂಗೆ ಸಭೆ ಮುಂದೂಡಲು ಹೇಳಿದ್ದೆ, ಅವರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡುವ ವಿಚಾರದ ಬಗ್ಗೆಯೂ ಲೀಗಲ್ ಟೀಮ್ ಜೊತೆ ಮಾತನಾಡಿ ಅದರ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಲಕ್ಕ ಜಾಸ್ತಿ ಅನ್ಸುತ್ತೆ. ಪ್ರಾರ್ಥನೆ ಫಲಿಸಿದೆ, ಮಳೆ ಬರ್ತಿದೆ. ಕಾವೇರಿ ವಿವಾದ ಐ ಥಿಂಕ್ ಪಾಸ್, ನೀರ್ ಬಿಡಲ್ಲ ಅಂತ ಹೇಳಿದ್ದಾರೆ. ಓಕೆ, ಬಟ್ ಡ್ಯಾಮ್ ತುಂಬಿದೆ, ನೀರ್ ಬಿಡ್ತಾ ಇದ್ದಾರೆ. 2002 ಐ ಥಿಂಕ್ ಮಂಡ್ಯದವ್ರು ಪಾದಯಾತ್ರೆ ಮಾಡಿ ಎಸ್ ಎಂ ಕೃಷ್ಣ ನೀರ್ ಬಿಡಲ್ಲ ಅಂತ ನೀರ್ ಬಿಟ್ಬಿಟ್ರು. ನಂತರ ಸರ್ಕಾರ ದಬಾಕಿದ್ರು ಜನ. ಕಾವೇರಿ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಇಂಪ್ಯಾಕ್ಟ್ ಅದು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMA ನೀಡಿರ್ತಕ್ಕಂಥ ಆದೇಶಕ್ಕೆ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದ್ದು, ಆಗಸ್ಟ್ 13ರಂದು ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ ಕರೆ ನೀಡಿವೆ. ಈ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕಂ ಠಾಗೂರ್ ಎರಡೂ ರಾಜ್ಯಗಳ ನಡುವಿನ ಜಟಾಪಟಿಯನ್ನ ಮಾತುಕತೆಯ ಮೂಲಕವೇ ಬಗೆಹರಿಸಿಕೊಳ್ಳಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕರ್ನಾಟಕದ ಮುಖ್ಯಮಂತ್ರಿಗೆ ತಮ್ಮ ರಾಜ್ಯದ ಹಿತರಕ್ಷಣೆ ಎಷ್ಟು ಮುಖ್ಯವೋ ಅದೇ ರೀತಿ ನಮಗೆ ತಮಿಳುನಾಡಿನ ಹಿತಾಸಕ್ತಿ ಅತ್ಯಂತ ಮುಖ್ಯ. ಆದ್ರೆ ಕರ್ನಾಟಕ ಮತ್ತು ತಮಿಳುನಾಡು ಭಾರತ ಪಾಕಿಸ್ತಾನಗಳಲ್ಲ. ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಮುಖಾಮುಖಿ ಕುಳಿತು ಚರ್ಚೆ ನಡೆಸುವುದೇ ಈ ಸಮಸ್ಯೆಗೆ ನೈಜ ಪರಿಹಾರ ಅಂತ ಹೇಳಿದ್ದಾರೆ. ಕಾವೇರಿ ವಿಷಯಕ್ಕೆ ಬಂದ್ರೆ ಕರ್ನಾಟಕದ ಎಲ್ಲಾ ರಾಜಕೀಯ ಪಕ್ಷಗಳು ಹಾಗೂ ನಾಯಕರು ಒಂದಾಗಿ ನಿಲ್ತಾರೆ. ಆದ್ರೆ ತಮಿಳುನಾಡಲ್ಲಿ ರಾಜಕೀಯ ಪಕ್ಷಗಳು ಪ್ರತ್ಯೇಕವಾಗಿ ನ್ಯಾಯಾಲಯದ ಮೊರೆ ಹೋಗ್ತಿವೆ. ಈಗಾಗಲೇ ತಮಿಳುನಾಡು ವಿಧಾನಸಭೆಯಲ್ಲಿ ಎಲ್ಲಾ ಪಕ್ಷಗಳು ಒಮ್ಮತದಿಂದ ಮೇಕೆದಾಟು ಅಣೆಕಟ್ಟೆ ಯೋಜನೆಯನ್ನ ವಿರೋಧಿಸಿವೆ. ಹೀಗಿರುವಾಗ ಈಗ ಮತ್ತೆ ಸರ್ವಪಕ್ಷ ಸಭೆ ಕರೀಬೇಕು ಅಂತ ಕೇಳ್ತಿರುವುದು ಯಾಕೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ MGR ಅವರ ಹಾದಿಯಲ್ಲೇ ಪ್ರಸ್ತುತ ತಮಿಳುನಾಡು ಸಿಎಂ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಕರ್ನಾಟಕ ಸಿಎಂ DK ಶಿವಕುಮಾರ್ ಮತ್ತು ತಮಿಳುನಾಡು ಸಿಎಂ ವಿಜಯ್ ಮಾತುಕತೆಗೆ ತಮಿಳುನಾಡು ಕಾಂಗ್ರೆಸ್ನ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ತಮಿಳುನಾಡಿಗೆ ಭೇಟಿ ನೀಡಿದ ತಕ್ಷಣವೇ ನೀರು ಬಂದಿದೆ, ಅವರು ಮತ್ತೆ ರಾಜ್ಯಕ್ಕೆ ಬಂದಾಗ ಇನ್ನೂ ಹೆಚ್ಚಿನ ಮಳೆ ಆಗತ್ತೆ ಅಂತ ಹೇಳಿದ್ರು. ಯಾರ್ದೋ ಮಳೆ ಅಪ್ಪ, ಈ ಮಳೆ ಬಂದೈತೆ ಎಲ್ಲ ಇವರೇ ಕಾರಣ. ಇದೇ ದುರಂತ ರಾಜಕಾರಣ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಪೊಲೀಸ್ ಸಮವಸ್ತ್ರ ಧರಿಸಿ ನುಸುಳಿ ಗಲಭೆ ಸೃಷ್ಟಿಸಲು ಸಂಚು ರೂಪಿಸಿದ ಆರೋಪದ ಮೇಲೆ ಶಂಕಿತ ಜೈಷೆ ಮೊಹಮ್ಮದ್ ಸದಸ್ಯರನ್ನ ಪಶ್ಚಿಮ ಬಂಗಾಳದ ವಿಶೇಷ ಕಾರ್ಯಪಡೆ ಬಂಧಿಸಿದೆ. ಬಂಧಿತನನ್ನ ಮೊಹಮ್ಮದ್ ಹಮೀಮ್ ಮೊಂಡಲ್ ಅಂತ ಗುರುತಿಸಲಾಗಿದ್ದು, ಶುಕ್ರವಾರ ಬಂಧಿಸಿದ ಬಳಿಕ ಶನಿವಾರ ವಿಚಾರಣೆಗಾಗಿ ಕೋಲ್ಕತ್ತಾಗೆ ಕರೆತರಲಾಗಿದೆ. ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳ ಸಂಪರ್ಕದಲ್ಲಿದ್ದ ಮೊಂಡಲ್ ಅವರ ಸೂಚನೆಯಂತೆ ಕಾರ್ಯನಿರ್ವಹಿಸುತ್ತಿದ್ದ ಅಂತ STF ಅಧಿಕಾರಿ ಗೌರವ್ ಶರ್ಮಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಚಲನವಲನಗಳ ಮೇಲೆ ನಿಗಾ ಇಡೋದಾಗಿ ಭದ್ರತಾ ಇಲ್ಲದ ಸ್ಥಳಗಳ ಮಾಹಿತಿ ಸಂಗ್ರಹಿಸುವಂತೆ ಮೊಂಡಲ್ಗೆ ಸೂಚಿಸಲಾಗಿತ್ತು ಎನ್ನಲಾಗಿದೆ. ಹಲವು ಪೊಲೀಸ್ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಈ ಜಾಲದ ಗುರಿಯಾಗಿದ್ರು ಅಂತ ತನಿಖಾಧಿಕಾರಿಗಳು ಇದೇ ತಿಳಿಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಂಡಲ್ನ ಪ್ರೇಯಸಿ ಎನ್ನಲಾದ ಅರ್ಪಿತಾ ಸರ್ಕಾರ್ ಅವರನ್ನ ಕೂಡ STF ಬಂಧಿಸಿದೆ. ಪಶ್ಚಿಮ ಬಂಗಾಳದ ಸಚಿವರೊಬ್ಬರ ಪುತ್ರನನ್ನ ಹನಿ ಟ್ರ್ಯಾಪ್ಗೆ ಸಿಲುಕಿಸಿ ಅಪಹರಿಸಿ ಹಣ ವಸೂಲಿ ಮಾಡಲು ಸಂಚು ರೂಪಿಸಿದ್ರು ಎನ್ನಲಾಗಿದೆ. ಪಾಕಿಸ್ತಾನ ಮೂಲದ ಶಹಜಾದ್ ಭಟ್ಟಿ ಗ್ಯಾಂಗ್ನ ಹ್ಯಾಂಡ್ಲರ್ಗಳ ಸೂಚನೆಯಂತೆ ಪ್ರಭಾವಿ ವ್ಯಕ್ತಿಗಳೊಂದಿಗೆ ನಿಕಟ ಸಂಪರ್ಕ ಬೆಳೆಸಿ ಸೂಕ್ಷ್ಮ ಮಾಹಿತಿ ಸಂಗ್ರಹಿಸುವ ಯೋಜನೆ ರೂಪಿಸಲಾಗಿತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಬಂಧಿತರಿಂದ ಬ್ರಿಟನ್ ಮತ್ತು ಮೆಕ್ಸಿಕೋದ ಅಂತಾರಾಷ್ಟ್ರೀಯ ಸಿಮ್ ಕಾರ್ಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಟೆಲಿಗ್ರಾಮ್ ಸೇರಿದಂತೆ ಎನ್ಕ್ರಿಪ್ಟ್ ಮೆಸೇಜಿಂಗ್ ಆಪ್ಗಳ ಮೂಲಕ ಪಾಕಿಸ್ತಾನದ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದ ಬಗ್ಗೆ ತನಿಖೆಯಲ್ಲಿ ಮಾಹಿತಿ ಲಭ್ಯವಾಗಿದೆ. ಬಿಜೆಪಿ ಮಾಜಿ ರಾಷ್ಟ್ರೀಯ ವಕ್ತಾರ ಶಹಜಾ ಪೂನಾವಾಲಾ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ವಿಡಿಯೋವೊಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಪ್ರಧಾನಿ ಮೋದಿ 12 ವರ್ಷ ಅಧಿಕಾರದಲ್ಲಿದ್ದರೂ ಸರ್ವಾಧಿಕಾರಿಯಾಗಿಲ್ಲ ಅಂತ ವ್ಯಂಗ್ಯವಾಗಿ ಟೀಕಿಸಿರುವ ಅವರು ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿರತಕ್ಕಂಥ ವಿಡಿಯೋದಲ್ಲಿ ಮಾತನಾಡಿದಂತ ಪೂನಾವಾಲಾ, ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ನನಗೆ ಸಂಪೂರ್ಣ ನಿರಾಶೆಯಾಗಿದೆ. 12 ವರ್ಷಗಳಾದರೂ ಅವರಿಗೆ ಸರ್ವಾಧಿಕಾರಿಯಾಗುವುದು ಹೇಗೆ ಎಂಬುದು ತಿಳಿದಿಲ್ಲ ಅಂತ ಹೇಳಿದ್ದಾರೆ. ತಮ್ಮನ್ನ ಟೀಕಿಸಿದವರು ಹಾಗೂ ಕೆಲ ಸಾಂವಿಧಾನಿಕ ಅಧಿಕಾರಿಗಳನ್ನ ಕ್ಷಮಿಸುವಂತೆ ಪ್ರಧಾನಿ ಮೋದಿ ಮನವಿ ಮಾಡಿರುವುದನ್ನ ಉಲ್ಲೇಖಿಸಿದ ಅವರು ಇದನ್ನ ಸರ್ವಾಧಿಕಾರದ ರಾಜಕೀಯಕ್ಕೆ ವಿರುದ್ಧವಾದ ನಡೆ ಅಂತ ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧವೂ ಟೀಕಾಪ್ರಹಾರ ನಡೆಸಿದ ಪೂನಾವಾಲಾ ಕಾಂಗ್ರೆಸ್ನ ಇಂದಿನ ಆಡಳಿತ ಮತ್ತು ತುರ್ತು ಪರಿಸ್ಥಿತಿಯನ್ನ ಪ್ರಸ್ತಾಪಿಸಿದ್ದಾರೆ. ಇಂದಿರಾ ಗಾಂಧಿ ಆಡಳಿತದಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಹಾಕಲಾಗಿತ್ತು ಅಂತ ಆರೋಪಿಸಿದ ಅವರು ಅಣ್ಣಾ ಹಜಾರೆ ನೇತೃತ್ವದ ಚಳುವಳಿಯ ಸಂದರ್ಭದಲ್ಲೂ ಪ್ರತಿಭಟನಾಕಾರರ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು ಅಂತ ಹೇಳಿದ್ದಾರೆ. ಕೇರಳ ಹಾಗೂ ಕರ್ನಾಟಕದಲ್ಲಿ ಸಾಮಾಜಿಕ ಜಾಲತಾಣ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರುವ ವಿಚಾರವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪೂನಾವಾಲಾ ಅವರು ತಮ್ಮ ಎಕ್ಸ್ ಖಾತೆಯ ಬಯೋದಿಂದ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಎಂಬ ಉಲ್ಲೇಖವನ್ನ ತೆಗೆದುಹಾಕಿರುವುದು ಗಮನ ಸೆಳೆದಿದೆ. ಆದ್ರೆ ಪ್ರಧಾನಿ ಮೋದಿ ಅವರ ಜೀವಮಾನದ ಬೆಂಬಲಿಗ ಅಂತ ತಮ್ಮನ್ನ ಬಣ್ಣಿಸಿಕೊಂಡಿದ್ದಾರೆ. ಇದ್ದಾಗ ಜೈ, ಹೋದಾಗ್ಲೂ ಜೈ ಅಂತಾರೆ. ಮತ್ ಮೋದಿ ಗೊತ್ತಿಲ್ಲ ಏನ್ ಕತೆ ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೆಚ್ಚುತ್ತಿರುವ ಜನಪ್ರಿಯತೆ ಕಂಡು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಭಯ ಶುರುವಾಗಿದೆ ಅಂತ ಕೇಂದ್ರ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಪಿಯೂಷ್ ಗೋಯಲ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇಂದು ಮುಂಬೈನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಗೋಯಲ್ ತಮ್ಮನ್ನ ಯುವ ನಾಯಕ ಎಂದು ಭಾವಿಸುತ್ತಿದ್ದ ರಾಹುಲ್ ಗಾಂಧಿಗಿಂತ
ಮೋದಿ ಅವರ ಯುವಕರಿಗೆ ಹೆಚ್ಚು ಪ್ರಿಯರು ಎಂಬುದು ಈಗಾಗಲೇ ಸಾಬೀತಾಗಿದೆ. ದೇಶದ ಇಂದಿನ ಯುವ ಪೀಳಿಗೆ ಜಂಜಿ ಸದಾ ಬಿಜೆಪಿ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಪ್ರಧಾನಿ ಮೋದಿ ಅವರ ಕನಸಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಪ್ರಸ್ತಾಪಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ವಿಶ್ವದ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದಾರೆ. ಯುವ ಜನರೊಂದಿಗೆ ಸಂಪರ್ಕ ಸಾಧಿಸುವ ಶೈಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಸಕ್ರಿಯ ಉಪಸ್ಥಿತಿಯು ದೇಶದ ಅಭಿವೃದ್ಧಿಗೆ ವೇಗವನ್ನ ಕೊಡ್ತಾ ಇದೆ. ತಮ್ಮನ್ನ ಯುವ ನಾಯಕ ಎಂದು ಭಾವಿಸುತ್ತಿದ್ದ ರಾಹುಲ್ ಗಾಂಧಿ ಅವರು ಮೋದಿಯ ಜನಪ್ರಿಯತೆ ಮತ್ತು ಯುವಕರೊಂದಿಗಿನ ನಿಕಟ ಬಾಂಧವ್ಯವನ್ನ ಕಂಡು ನಿರಾಸೆಗೆ ಒಳಗಾಗಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಇತ್ತೀಚೆಗೆ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಾಗೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಿದಂತ ಗೋಯಲ್, ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಮೋದಿ ಸರ್ಕಾರ ಕಠಿಣ ಕಾನೂನನ್ನ ಜಾರಿಗೆ ತಂದಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. 2010-11ರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಪರೀಕ್ಷಾ ಅಕ್ರಮ ತಡೆಗೆ ಕಾನೂನು ತರೋಕೆ ಯೋಚಿಸಿತ್ತು. ಆದ್ರೆ ಅದನ್ನ ಜಾರಿಗೆ ತರುವ ಧೈರ್ಯ ಅವರಿಗಿರಲಿಲ್ಲ. ಆದ್ರೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 2024ರಲ್ಲಿ ಕಠಿಣ ಕಾಯ್ದೆ ತಂದು 2026ರಲ್ಲಿ ಅದಕ್ಕೆ ತಿದ್ದುಪಡಿ ತರುವ ಮೂಲಕ ಇನ್ನಷ್ಟು ಬಿಗಿಗೊಳಿಸಿದೆ ಅಂತ ತಿಳಿಸಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳು ಷೇರು ಮಾರುಕಟ್ಟೆಯಲ್ಲಿ ತೀವ್ರ ಏರಿಳಿತಕ್ಕೆ ಕಾರಣವಾಗುತ್ತಿರುವ ನಡುವೆಯೇ ಇದೀಗ ಅದೇ ಪೋಸ್ಟ್ಗಳಿಂದ ಆದಾಯ ಗಳಿಸುವ ಹೊಸ ಸೇವೆಯನ್ನ ಟ್ರಂಪ್ ಮೀಡಿಯಾ ಅಂಡ್ ಟೆಕ್ನಾಲಜಿ ಗ್ರೂಪ್ ಆರಂಭಿಸಿದೆ. ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಪ್ರಕಟವಾಗುವ ಪೋಸ್ಟ್ಗಳನ್ನ ಸಾಮಾನ್ಯ ಬಳಕೆದಾರರಿಗಿಂತ ಮುಂಚಿತವಾಗಿ ಪಡೆಯಲು ಚಂದಾದಾರಿಕೆ ಆಧಾರಿತ ಟ್ರೂತ್ ಎಪಿಐ ಸೇವೆ ಆರಂಭಿಸಲಾಗಿದೆ. ವಿಶೇಷವಾಗಿ ಷೇರು ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುವ ಪೋಸ್ಟ್ಗಳನ್ನ ರಿಯಲ್ ಟೈಮ್ ನಲ್ಲಿ ಟ್ರೇಡಿಂಗ್ ಸಂಸ್ಥೆಗಳಿಗೆ ತಲುಪಿಸುವುದು ಇದರ ಉದ್ದೇಶ. ಈ ಸೇವೆ ಪಡೆಯಲು ಟ್ರೇಡಿಂಗ್ ಸಂಸ್ಥೆಗಳು ಹಾಗೂ ಇತರ ಚಂದಾದಾರರು ತಿಂಗಳಿಗೆ $1 ಲಕ್ಷ ಅಂದ್ರೆ ಸುಮಾರು $1 ಲಕ್ಷ 95 ಲಕ್ಷ ಪಾವತಿಸಬೇಕಿದೆ. ಹೀಗಾಗಿ ಸಾರ್ವಜನಿಕರಿಗೆ ಮಾಹಿತಿ ಲಭ್ಯವಾಗುವ ಮೊದಲೇ ಹಣ ಪಾವತಿಸಿದ ಸಂಸ್ಥೆಗಳಿಗೆ ಪ್ರಮುಖ ಪೋಸ್ಟ್ಗಳು ತಲುಪಲಿವೆ. ಟ್ರಂಪ್ ಅವರು ಟ್ರೂತ್ ಸೋಷಿಯಲ್ನ ಅತಿ ಪ್ರಮುಖ ಬಳಕೆದಾರರಾಗಿದ್ದು ಅವರ ಖಾತೆಗೆ 1.3 ಕೋಟಿಗೂ ಹೆಚ್ಚು ಫಾಲೋವರ್ಗಳಿದ್ದಾರೆ. ಸುಂಕ, ವಿದೇಶಾಂಗ ನೀತಿ ಸೇರಿದಂತೆ ಹಲವು ಪ್ರಮುಖ ನಿರ್ಧಾರಗಳನ್ನ ಅವರು ಇದೇ ವೇದಿಕೆಯಲ್ಲಿ ಪ್ರಕಟಿಸುತ್ತಾರೆ. ಹೀಗಾಗಿ ಅವರ ಪೋಸ್ಟ್ಗಳು ಷೇರು ಮಾರುಕಟ್ಟೆಯಲ್ಲಿ ತಕ್ಷಣದ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದೀಗ ಈ ಸೇವೆ ಇನ್ಸೈಡರ್ ಟ್ರೇಡಿಂಗ್ ಮತ್ತು ಮಾರುಕಟ್ಟೆ ಹಸ್ತಕ್ಷೇಪಕ್ಕೆ ಅವಕಾಶ ಮಾಡಿಕೊಡಬಹುದು ಎಂಬ ಆರೋಪ ಕೇಳಿಬಂದಿದೆ. ಡೆಮೊಕ್ರೆಟಿಕ್ ಸಂಸದರಾದ ಆಡಮ್ ಶಿಫ್ ಹಾಗೂ ಎಲಿಜಬೆತ್ ವಾರನ್ ಅವರು ಎಸ್ಇಸಿ ಅಧ್ಯಕ್ಷ ಪಾಲ್ ಅಟ್ಕಿನ್ಸ್ಗೆ ಪತ್ರ ಬರೆದು ತನಿಖೆಗೆ ಒತ್ತಾಯಿಸಿದ್ದಾರೆ. ಇದರ ನಡುವೆ ಟ್ರಂಪ್ ಮೀಡಿಯಾ ಷೇರುಗಳ ಮೌಲ್ಯ ಕುಸಿತದಿಂದ ಹೂಡಿಕೆದಾರರಿಗೆ ಭಾರಿ ನಷ್ಟವಾಗಿದೆ ಎಂಬ ವರದಿಗಳು ಚರ್ಚೆಗೆ ಬಂದಿವೆ. ಆದರೆ ಟ್ರಂಪ್ ಅವರ ವೈಯಕ್ತಿಕ ಆರ್ಥಿಕ ಲಾಭದ ವಿಚಾರವೂ ಇದೀಗ ವಿವಾದಕ್ಕೆ ಕಾರಣ ಆಗಿದೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.